ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ವಿಕಾ ಚಾನಲ್. ಇವತ್ತು ನಾನು ನಿಮಗೆ ಒಂದು ಸೂಪರ್ ಟೇಸ್ಟಿಯಾಗಿರುವಂಥ ಬಿರಿಯಾನಿ ರೆಸಿಪಿ ಹೇಳ್ಕೊಡೋಣ ಅಂತಿದ್ದೀನಿ. ಚಿಕನ್ ದಮ್ ಬಿರಿಯಾನಿ 2 kg ಚಿಕನ್ನ ಯೂಸ್ ಮಾಡಿ ಬಿರಿಯಾನಿ ರೆಸಿಪಿನ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ ಆಗಿದೆ. ಟೇಸ್ಟು ಅಷ್ಟು ಅಲ್ಟಿಮೇಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಇವತ್ತು ಈ ರೆಸಿಪಿನ ನಾನು ಮಾಡ್ತಿಲ್ಲ, ಕರುಣಾ ಆಂಟಿ ಅನ್ನೋರು ಈ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದಾರೆ. ಬಿರಿಯಾನಿನ ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್. ಸೊ ಅವ್ರ ಹತ್ರನೇ ಈ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ, ಹಾಗೆಯೇ ಫಸ್ಟ್ ಟೈಮ್ ವಿಸಿಟ್ ಕೊಡ್ತೀರಿ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರ ಜೊತೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನಾ ಈ ರೀತಿ ಹೊಸ ಹೊಸ ವೀಡಿಯೋಗಳು ಅಪ್ಡೇಟ್ ಮಾಡ್ತಾ ಇದ್ದಂಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಒಂದು ವೀಡಿಯೋನ ಮಿಸ್ ಆಗಲ್ಲ. ಸೊ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು 2 kg ಅಷ್ಟು ಚಿಕನ್ನ ಕ್ಲೀನಾಗಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ನೀವು ನೋಡ್ಬೋದು ಚಿಕನ್ ಪೀಸಸ್ಸು ಸ್ವಲ್ಪ ದಪ್ಪ ಇದೆ, ಅಂದರೆ ಬಿರಿಯಾನಿಗೆ ಸ್ವಲ್ಪ ದೊಡ್ಡ ಪೀಸ್ ಇದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಫ್ರೈಡ್ ಆನಿಯನ್ನ ಪೌಡರ್ ಮಾಡ್ಕೊಂಡಿದ್ದೀನಿ. ಈ ಕೆಂಪು ಫ್ರೈ ಮಾಡಿರೋ ಈರುಳ್ಳಿನೇ ನೀರು ಹಾಕ್ದಂಗೆ ಈ ಥರ ಪೌಡರ್ ಮಾಡ್ಕೊಂಡಿದ್ದೀನಿ. ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಇದೆ, ಈ ಪೌಡರ್ನ ಹಾಕ್ಕೊಳ್ಳೋಣ. ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ. ಇದು ಮೀಡಿಯಮ್ ಖಾರ ಇರೋದ್ರಿಂದ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಖಾರ ಇತ್ತು ಅಂದರೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು, ಈ ಚಿಕನ್ ಮ್ಯಾರಿನೇಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಮತ್ತು ಒಂದು ಅರ್ಧ ಲೀಟ್ರಷ್ಟು ಮೊಸರು. ಇದು ತುಂಬ ಹುಳಿ ಮೊಸರು ಇಲ್ಲ ಫ್ರೆಂಡ್ಸ್, ಒಂದು ಮೀಡಿಯಮ್ ಹುಳಿ ಇರೋಂಥ ಮೊಸರು, ಅರ್ಧ ಲೀಟ್ರಷ್ಟು. 1 ಟೀ ಸ್ಪೂನಷ್ಟು ಗರಂ ಮಸಾಲ. ಈ ಗರಂ ಮಸಾಲದಲ್ಲಿ ಚಕ್ಕೆ ಮತ್ತು ಲವಂಗ ಇದನ್ನ ಪೌಡರ್ ಮಾಡಿ ಇಟ್ಕೊಂಡಿದ್ವಿ, ಇದನ್ನೇ ಹಾಕ್ತಾ ಇದ್ದೀನಿ. ನೀವು ನಾರ್ಮಲಿ ಯೂಸ್ ಮಾಡೋ ಗರಂ ಮಸಾಲ ಪೌಡರ್ನೂ ಹಾಕ್ಬೋದು. ಎಲ್ಲದನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಚಿಕನ್ನಿಗೂ ಮಸಾಲೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ. ಇದ್ರ ಜೊತೆಗೆ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳೋಣ. ನಾನಿವತ್ತು ಈ 2 kg ಚಿಕನ್ ಬಿರಿಯಾನಿಗೆ ಟೋಟಲಾಗಿ 7 ನಿಂಬೆಹಣ್ಣನ್ನ ಯೂಸ್ ಮಾಡಿದ್ದೀನಿ. ಸೊ ಅದರಲ್ಲಿ 3 ನಿಂಬೆಹಣ್ಣಿನ ರಸನ ಚಿಕನ್ ಮ್ಯಾರಿನೇಟಿಗೆ ಹಾಕ್ಕೊಳ್ಳೋಣ. ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ರಿಂದ 3 ಗಂಟೆ ಕಾಲ ಇದನ್ನ ಚೆನ್ನಾಗಿ ನೆನೆಯಕ್ಕೆ ಬಿಡಬೇಕು. ತುಂಬ ಬೇಗ ಮಾಡೋದಿತ್ತು ಅಂದರೆ ಮಿನಿಮಮ್ 1 ಅವರ್ ಬಿಡಬೇಕು. ಒಂದು 2 ಅವರ್ಸ್ ಆಗಿದೆ, ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಕಡಾಯಿಗೆ ಒಂದು 6 ರಿಂದ 7 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಈರುಳ್ಳಿನ ಕೆಂಪು ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ನಲ್ಲ, ಅದೇ ಎಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ. ನೀವು ರೆಡಿಮೇಡ್ ಫ್ರೈಡ್ ಆನಿಯನ್ ಯೂಸ್ ಮಾಡೋದಿತ್ತು ಅಂದರೆ ಮಾಮೂಲಿ ಎಣ್ಣೆನೇ ಹಾಕ್ಕೊಳ್ಳಿ. ಒಂದು 6 ರಿಂದ 7 ಟೇಬಲ್ ಸ್ಪೂನ್ ಅಷ್ಟು ಬಿಸಿಯಾಗಿದ್ದು ಸ್ಪೈಸಸ್ಗಳು ಹಾಕ್ಕೊಳ್ಳೋಣ. 2 ಇಂಚಷ್ಟು ಚಕ್ಕೆನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 15 ಪೀಸಷ್ಟು ಏಲಕ್ಕಿ, ಒಂದು 20 ರಿಂದ 25 ಪೀಸಷ್ಟು ಲವಂಗ, ಒಂದು 5 ರಿಂದ 6 ಪಲಾವ್ ಎಲೆ, ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಶಾಯಿ ಜೀರಾ. ಇವೆಲ್ಲದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಶಾಯಿ ಜೀರಾ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಸಿಗುತ್ತೆ. ನೀವು ಚಕ್ರದ ಮೊಗ್ಗು ಯೂಸ್ ಮಾಡೋದಿತ್ತು ಅಂದರೆ 2 ಚಕ್ರದ ಮೊಗ್ಗು ಯೂಸ್ ಮಾಡಿದ್ರೆ ಸಾಕು. ನೋಡಿ, ಸ್ಪೈಸಸ್ ಎಲ್ಲ ಎಣ್ಣೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಂದು 5 ರಿಂದ 6 ಹಸಿಮೆಣ್ಸಿನ್ಕಾಯಿನ ಈ ರೀತಿ ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಟೊಮೊಟೊನ ಹಾಕ್ಕೊಳ್ಳೋಣ. ಇವತ್ತು 1/4 kg ಟೊಮೊಟೊ ಮೇಲೆ ಒಂದು 2 ರಿಂದ 3 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಟೊಮೊಟೊನ ಹಾಕಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಟೊಮೊಟೊನು ಸಾಫ್ಟ್ ಆಗ್ತಿದ್ದಂಗೆ ನೀರು ಬಿಟ್ಕೊಳ್ತಾ ಇದೆ. ಈಗ ನಾವು ಇದ್ರ ಜೊತೆಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಪುದೀನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡ್ತಿರ್ಬೋದು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಫ್ರೈ ಆಗ್ತಿದೆ. ಒಳ್ಳೆ ಅರೋಮ ಬರ್ತಾ ಇದೆ ಫ್ರೆಂಡ್ಸ್ ಈಗಲೇ. ಈಗ ನಾವು ಮ್ಯಾರಿನೇಟ್ ಮಾಡಿ ಇಟ್ಟಿರುವಂಥ ಚಿಕನ್ ಪೀಸಸ್ ಹಾಕ್ಕೊಳ್ಳೋಣ. ಚಿಕನ್ ಪೀಸಸ್ ಹಾಕಾದ್ಮೇಲೆ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಟು ಒಂದು 5 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಬೇಕು. ಮೀಡಿಯಂ ಸಿಮ್ಮಲ್ಲಿ ಒಂದು 15 ನಿಮಿಷದವರೆಗೂ ಕುಕ್ ಮಾಡ್ಕೊಳ್ಬೇಕು. ಅಂದರೆ ಚಿಕನ್ನು ಒಂದು 50% ಕುಕ್ ಆಗಬೇಕಷ್ಟೇ. ನೋಡಿ, ಚಿಕನ್ ಫ್ರೈ ಆಗ್ತಿದ್ದಂಗೆ ನೀರು ಬಿಟ್ಕೊಳ್ತಾ ಇದೆ. ಯಾವ ಎಕ್ಸ್ಟ್ರಾ ನೀರು ಹಾಕೋದು ಬೇಡ ಫ್ರೆಂಡ್ಸ್, ಯಾಕಂದರೆ ಅರ್ಧ ಲೀಟ್ರ್ ಮೊಸರು ಹಾಕಿದ್ದೀವಿ, ಟೊಮೊಟೊ ಹಣ್ಣು ಮತ್ತು ಚಿಕನಲ್ಲೇ ನೀರಿನ ಅಂಶ ಇರೋದ್ರಿಂದ ಅಷ್ಟೇ ನೀರು ಸಾಕು. ಒಂದು 15 ನಿಮಿಷ ಆಗಿದೆ. ಚಿಕನ್ ಒಂದು ಅರ್ಧ ಭಾಗದವರೆಗೂ ಕುಕ್ ಆಗಿದೆ. ಈಗ ನೀವು ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಈ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಖಾರ ಕರೆಕ್ಟಾಗಿರಬೇಕು. ಈಗ ಗ್ರೇವಿ ರೆಡಿ ಇದೆ, ರೈಸ್ ರೆಡಿ ಮಾಡ್ಕೊಳ್ಳೋಣ. ಇವತ್ತು 2 kg ಚಿಕನ್ಗೆ 2 kg ಅಷ್ಟು ಬಾಸ್ಮತಿ ಅಕ್ಕಿ ತೊಗೊಂಡಿದ್ದೀನಿ. ವಾಶ್ ಮಾಡಿ ಇದನ್ನ ನೆನೆಸಿಟ್ಟಿದ್ದೀನಿ. 15 ರಿಂದ 20 ನಿಮಿಷದವರೆಗೂ ಅಕ್ಕಿ ನೆನೆದ್ರೆ ಸಾಕು. ಚಿಕನ್ ಬೇಯಿಸ್ತಿರಲ್ಲ ಆ ಟೈಮಲ್ಲಿ ನೆನೆಸಿದ್ರೆ ಸಾಕು. ಈಗ ಪಾತ್ರೆಗೆ ನಾನು ನೀರು ತೊಗೊಂಡಿದ್ದೀನಿ. 2 kg ಅಕ್ಕಿ ಬೇಯಷ್ಟು ನೀರು. ಅನ್ನನ ನಾವು ಇದು ಬಸಿತೀವಿ, ಸೊ ಎಕ್ಸ್ಟ್ರಾ ನೀರು ಇರಬೇಕು. ಅನ್ನ ಬಸಿಯಕ್ಕೆ ನೀರು ತೊಗೊಳ್ತಿರಲ್ಲ ಆ ರೀತಿ ನೀರು ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಕಟ್ಟಷ್ಟು ಪುದೀನ ಸೊಪ್ಪು, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಶಾಯಿ ಜೀರಾ. ಇದ್ರ ಜೊತೆಗೆ ಸ್ಪೈಸಸ್ಗಳು ಹಾಕ್ಕೊಳ್ಳೋಣ. ಒಂದು 10 ಏಲಕ್ಕಿ, 2 ಇಂಚಷ್ಟು ಚಕ್ಕೆನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 20 ಪೀಸಷ್ಟು ಲವಂಗ, ಮತ್ತು ಒಂದು 5 ರಿಂದ 6 ಮೆಣಸಿನ್ಕಾಯಿನ ಈ ರೀತಿ ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಮತ್ತು ಉಳಿದಿರೋ ಅಂಥ 4 ನಿಂಬೆಹಣ್ಣಿನ ರಸ. 3 ನಿಂಬೆಹಣ್ಣಿನ ರಸ ನಾವು ಚಿಕನ್ನ ಮ್ಯಾರಿನೇಟ್ ಮಾಡೋಕೆ ಹಾಕಿದ್ವಿ. ಈಗ 4 ನಿಂಬೆಹಣ್ಣಿನ ರಸ ಈ ಅನ್ನನ ಕುದಿಸೋಕೆ ಹಾಕ್ಕೊಳ್ಳೋಣ. ನಿಂಬೆಹಣ್ಣಿನ ರಸ ಹಾಕೋದ್ರಿಂದನೂ ಅನ್ನ ಉದ್ರುದ್ರಿಯಾಗಿ ಬರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು.
ಉಪ್ಪು ಎಷ್ಟಿರಬೇಕಂದ್ರೆ ಈ ನೀರನ್ನ ಚೆಕ್ ಮಾಡಿದಾಗ ನಾರ್ಮಲ್ ನೀರಲ್ಲಿ ಉಪ್ಪಿರೋಕ್ಕಿಂತ ಸ್ವಲ್ಪ ಜಾಸ್ತಿ ಇರಬೇಕು. ಯಾಕಂದರೆ ಅನ್ನ ಹಾಕಿ ಈ ನೀರನ್ನ ಕಂಪ್ಲೀಟಾಗಿ ಬಸಿಯೋದ್ರಿಂದ ರೈಸಿಗೆ ಮಾತ್ರ ಸ್ವಲ್ಪ ಜಾಸ್ತಿ ಇರಬೇಕು. ಉಪ್ಪಿನ ಅಂಶ ಹಿಂಗಿರಲಿ. ಈಗ ಎಲ್ಲ ಹಾಕಾಗಿದ್ದು ಕುದಿಯೋಕೆ ಬಿಡಬೇಕು. ನೋಡಿ ಈ ರೀತಿ ಚೆನ್ನಾಗಿ ಕುದೀತಿದೆ. ಈಗ ನೆಂದಿರೋ ಅಂಥ ಬಾಸ್ಮತಿ ಅಕ್ಕಿಯಲ್ಲಿರೋ ನೀರನ್ನ ಕಂಪ್ಲೀಟಾಗಿ ತೆಗೆದು ಬರೀ ಅಕ್ಕಿನ ಮಾತ್ರ ಹಾಕ್ಕೊಳ್ಳೋಣ. ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಕೆಳಗಡೆ ಹಾಗೆ ಗಂಟಾಗಿ ಉಳ್ಕೊಳ್ಳುತ್ತೆ. ಉಪ್ಪು ಚೆಕ್ ಮಾಡ್ಕೊಳ್ಳಿ. ಉಪ್ಪು ನಾರ್ಮಲ್ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರಬೇಕಷ್ಟೇ. ಅಕ್ಕಿ ಚೆನ್ನಾಗಿ ಕುದೀತಾ ಇದೆ. ಬಾಸ್ಮತಿ ಅಕ್ಕಿನ ಒಂದು 20 ನಿಮಿಷ ಕಾಲ ನೀರಾಗಿ ನೆನೆಸಿದ್ರಿಂದ ಬೇಗ ಕುಕ್ ಆಗುತ್ತೆ. ಅಕ್ಕಿ ಬಂದು ಒಂದು 60%ವರೆಗೂ ಕುಕ್ ಆಗಬೇಕಷ್ಟೇ. ಸೊ ಚೆಕ್ ಮಾಡ್ತಾ ಇರಿ. 8ರಿಂದ 10 ನಿಮಿಷ ಆಗಿದೆ, ನೀವು ನೋಡ್ಬೋದು. ಅಕ್ಕಿ ನೋಡಿ ಈ ಹದದಲ್ಲಿದೆ, ಅಂದರೆ ಮಧ್ಯದಲ್ಲಿ ಬಿಳಿ ಹಾಗೆ ಇದೆ ನೋಡಿ, ಈ ಹದದಲ್ಲೇ ಇರಬೇಕು. ಈಗಲೇ ನೀವು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದನ್ನ ಇಮಿಡಿಯೇಟಾಗಿ ಸೋಸ್ಕೊಳ್ಬೇಕು. ಈ ರೀತಿ ಪಾತ್ರೆಯಲ್ಲಿ ತೆಗೆದು ಸೋಸ್ಕೊಂಡಿದ್ದೀವಿ. ನೀವು ಚಾಳಣಿಯಲ್ಲೂ ಸುದ್ದ ಸೋಸ್ಕೋಬೋದು. ಈ ಅನ್ನದಲ್ಲಿ ಇರುವ ನೀರನ್ನ ಕಂಪ್ಲೀಟಾಗಿ ಸೋಸಾಗಿದೆ, ನೀವು ನೋಡ್ಬೋದು. ಅನ್ನ ಒಂದು 60%ವರೆಗೂ ಕುಕ್ ಆಗಿದೆ. ಈಗ ಬಿರಿಯಾನಿನ ದಮ್ಮಿಗಿಡೋಣ. ದಮ್ ಮಾಡೋಕ್ಕೆ ನೀವು ದಪ್ಪ ತಳ ಇರೋ ಪಾತ್ರೆನೇ ಯೂಸ್ ಮಾಡಿ, ಆಗ ಬಿರಿಯಾನಿ ಕೆಳಗಡೆ ಸೀದೋಗಲ್ಲ. ಮತ್ತು ನೋಡಿ ಫಸ್ಟ್ ಕುಕ್ ಮಾಡಿಟ್ಟಿರೋಂಥ ಬಾಸ್ಮತಿ ರೈಸ್ ಹಾಕಿದ್ದಾರೆ. ಜಾಸ್ತಿ ಹಾಕಿಲ್ಲ, ಒಂದು 2ರಿಂದ 3 ಸೌಟಷ್ಟು ತೆಳುವಾಗಿ ರೀತಿ ಸ್ಪ್ರೆಡ್ ಮಾಡ್ಕೊಂಡಿದ್ದಾರೆ. ಇದ್ರ ಮೇಲೆ ನಾವು ಮಾಡಿಟ್ಟಿರೋಂಥ ಚಿಕನ್ ಗ್ರೇವಿನೂ ಸಮೋಗಿ ಹಾಕ್ಕೊಳ್ಬೇಕು. ನೋಡಿ ಇದನ್ನ 2 ಲೇಯರಾಗೂ ಮಾಡ್ಬೋದು, ಬಟ್ ಇದನ್ನ ಒಂದೇ ಲೇಯರಾಗಿ ಮಾಡ್ತಾ ಇದ್ದಾರೆ ಇವರು. ಇದ್ರ ಮೇಲೆ ನಾವು ಫ್ರೈ ಮಾಡಿಟ್ಟಿರೋ ಅಂಥ ಆನಿಯನ್ನ ಈ ರೀತಿ ಕ್ರಷ್ ಮಾಡಿ ಹಾಕ್ಕೊಳ್ಬೇಕು. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಪುದೀನ ಸೊಪ್ಪು. ದಮ್ ಮಾಡಬೇಕಾದ್ರೆ ಜಾಸ್ತಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋಕೋಬೇಡಿ. ನಾವು ಎಲ್ಲದರಲ್ಲೂ ಹಾಕಿರೋದ್ರಿಂದ ಅದರದ್ದೇ ಫ್ಲೇವರ್ ಜಾಸ್ತಿ ಆಗುತ್ತೆ. ನೋಡಿ ಈ ರೀತಿ ಸ್ವಲ್ಪ ಹಾಕಾಗಿದ್ದು ಒಂದು 60%ವರೆಗೂ ಬೇಯಿಸಿಟ್ಟಿರುವಂಥ ಬಾಸ್ಮತಿ ರೈಸ್ನ ಹಾಕ್ಕೊಳ್ಳೋಣ. ಒಂದೇ ಸಮನೆ ಹಾಕ್ಬಾರ್ದು. ನೋಡಿ ಈ ರೀತಿ ಲೇಯರಾಗಿ ಹಾಕ್ಕೊಳ್ಬೇಕು, ಸಮವಾಗಿ ಹಾಕ್ಕೊಳ್ಬೇಕು ಮತ್ತು ಉದ್ರುದ್ರಿಯಾಗಿ ಹಾಕ್ಕೊಳ್ಬೇಕು. ಅನ್ನ ಅವಾಗ ಗಂಟಾಗಲ್ಲ, ಉದ್ರುದ್ರಾಗೆ ಇರುತ್ತೆ. ಈ ರೀತಿ ಅನ್ನನ ಹಾಕಿ ಸಮ ಮಾಡಾಗಿದ್ದು ಇದ್ರ ಮೇಲೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಈರುಳ್ಳಿ ಫ್ರೈ ಮಾಡಿದ್ವಲ್ಲ ಅದೇ ಎಣ್ಣೆನ ಹಾಕ್ಕೊಳ್ತಾ ಇದ್ದಾರೆ. ಮತ್ತು ಇದ್ರ ಜೊತೆ ಕಾಯಿಸಿರೋಂಥ ತುಪ್ಪ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳೋಣ. ಮತ್ತು ಒಂದು ಸ್ವಲ್ಪ ಯೆಲ್ಲೋ ಫುಡ್ ಕಲರ್, ಇದು ಆಪ್ಷನಲ್ ಫ್ರೆಂಡ್ಸ್. ದಮ್ ಬಿರಿಯಾನಿ ಎಲ್ಲ ನಾರ್ಮಲಾಗಿ ಯೂಸ್ ಮಾಡ್ತಾರೆ. ಯೆಲ್ಲೋ ಫುಡ್ ಕಲರ್ನ ನೀವು ಹಾಲೆಲ್ಲಾರ ಕಲಸಿ ಹಾಕ್ಬೋದು, ಇಲ್ಲಿ ಬರೀ ನೀರಲ್ಲಿ ಕಲಸಿ ಒಂದು ಸ್ವಲ್ಪ ಹಾಕಿದ್ದಾರೆ, ಒಂದು ಚಿಟಿಕೆಯಷ್ಟು. ಅದೇ ರೀತಿ ಗ್ರೀನ್ ಫುಡ್ ಕಲರು, ಆರೆಂಜು ಮತ್ತು ಯೆಲ್ಲೋ ಯಾವಾಗಲೂ ಮಾಡ್ತಾರೆ, ಬಟ್ ಇವ್ರು ಗ್ರೀನ್ ಯೂಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಿದೆ ನೋಡಿ. ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಒಂದು ಸ್ವಲ್ಪ ಫ್ರೈ ಮಾಡಿರೋಂಥ ಈರುಳ್ಳಿನ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಒಂದು ಸೌಟಿಂದ ಹಿಂದಿನ ಸೈಡ್ನ ನೋಡಿ ಈ ರೀತಿ ಸಣ್ಣ ಹೋಲ್ ಮಾಡ್ಕೊಂಡಿದ್ದಾರೆ. ಈ ಸೌಟು ಕೆಳಗಡೆ ಪಾತ್ರೆವರೆಗೂ ಟಚ್ ಆಗಬೇಕು, ಆ ರೀತಿ ಮಾಡಾಗಿದ್ದು. ಸಣ್ಣ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದಾರೆ. ನೀರು ಜಾಸ್ತಿ ತೊಗೊಂಡಿದ್ದಾರೆ, ಬಟ್ ಹಾಕೋ ಕ್ವಾಂಟಿಟಿ ನೀವೇ ನೋಡ್ಬೋದು, ಸ್ವಲ್ಪ ಹಾಕಿದ್ದಾರೆ. ಒಂದು ಸ್ವಲ್ಪ ನೀರು ಹಾಕಿ ಅದನ್ನ ಹಾಗೇನೆ ಕವರ್ ಮಾಡಿ ದಮ್ ಆಗಕ್ಕೆ ಬಿಡಬೇಕು. ಪಾತ್ರೆನ ಕವರ್ ಮಾಡೋಕ್ಕೆ ಗೋಧಿ ಹಿಟ್ಟು ಅಥವಾ ಅಲ್ಯೂಮಿನಿಯಂ ಶೀಟ್ ಈ ರೀತಿ ಯೂಸ್ ಮಾಡ್ತಿದ್ದಾರೆ. ಬಟ್ ಇವರು ನೀವು ಒಂದು 4ರಿಂದ 5 ನ್ಯೂಸ್ ಪೇಪರ್ನ ಈ ರೀತಿ ಫೋಲ್ಡ್ ಮಾಡಾದ್ಮೇಲೆ ನೀರಾಗೆ ಡಿಪ್ ಮಾಡಿ ಇದನ್ನ ಜಸ್ಟ್ ಪಾತ್ರೆ ಮೇಲೆ ಈ ರೀತಿ ಕವರ್ ಮಾಡ್ತಾ ಇದ್ದಾರೆ. ಈ ರೀತಿ ಫುಲ್ಲು ನ್ಯೂಸ್ ಪೇಪರ್ನ ಕವರ್ ಮಾಡಿದ್ದಾರೆ. ಗ್ಯಾಸ್ ಆನ್ ಮಾಡಾದ್ಮೇಲೆ ಒಂದು ದಪ್ಪ ತಳ ಇರೋ ತವ ಇಡೋಣ. ತವದ ಮೇಲೆ ಪಾತ್ರೆನ ಇಡಬೇಕು. ಪಾತ್ರೆನ ಇಟ್ಟಾಗಿದ್ದು ಫಸ್ಟು ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಟು ಒಂದು 5 ನಿಮಿಷದವರೆಗೂ ಬಿಡಬೇಕು. 5 ನಿಮಿಷ ಆದಮೇಲೆ ತಟ್ಟೆನ ಮುಟ್ಟು ನೋಡಿ ಬಿಸಿ ಇತ್ತು ಅಂದರೆ ಗ್ಯಾಸ್ನ ಫುಲ್ಲು ಸಿಮ್ಮಲ್ಲಿಟ್ಟು ಇದನ್ನ ಒಂದು 20 ನಿಮಿಷದವರೆಗೂ ಕುಕ್ ಆಗಕ್ಕೆ ಬಿಡಬೇಕು. ಮೇಲೆ ಒಂದು ಭಾರವಾಗಿರುವಂಥ ವಸ್ತು ಇಟ್ಟಿದ್ದೀನಿ, ಬೇಗ ದಮ್ಮ ಆಗುತ್ತೆ, ಅಂದರೆ ಸ್ಟೀಮ್ ಹೊರಗಡೆ ಹೋಗಲ್ಲ. ಸಿಮ್ಮಲ್ಲಿಟ್ಟು 20 ನಿಮಿಷ ಆಗಿದೆ. ಸೈಡಲ್ಲೆಲ್ಲ ಈ ರೀತಿ ಸ್ಟೀಮ್ ಬರ್ತಾ ಇದೆ. ಅವ್ರು ತೋರಿಸಿದ್ದು ಈ ರೀತಿ ಸ್ಟೀಮ್ ಬಂತು ಅಂದರೆ ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ. ಈಗ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಾಗಿದ್ದು ಇಮಿಡಿಯೇಟಾಗಿ ಸರ್ವ್ ಮಾಡಬಾರ್ದು, ಇನ್ನೊಂದು 15 ನಿಮಿಷದವರೆಗೂ ಹಾಗೆ ಬಿಡಬೇಕು. ನೋಡಿ ಒಂದು 15 ನಿಮಿಷನೂ ಆಗಿದೆ. ನೀವು ನೋಡ್ಬೋದು ಬಿಸಿ ಬಿಸಿಯಾಗಿರುವಂಥ ಸೂಪರಾಗಿ ದಮ್ ಬಿರಿಯಾನಿ ರೆಡಿ ಇದೆ. ನೀವು ನೋಡ್ಬೋದು ಎಷ್ಟು ಉದ್ರುದ್ರಿಯಾಗಿ ಬಂದಿದೆ. ಇದನ್ನು ನಾವು ಸರ್ವ್ ಮಾಡೋಣ. ಸರ್ವ್ ಮಾಡ್ಬೇಕಾದ್ರೂ ಫ್ರೆಂಡ್ಸ್ ಲೇಯರ್ ಆಗಿ ತೆಗಿಬೇಕು, ಅಂದರೆ ಮಸಾಲೆ ಸಮೇತ ಒಂದು ಲೇಯರ್ ತೆಗಿಬೇಕು, ಒಂದೇ ಸತಿ ಮಿಕ್ಸ್ ಮಾಡಬಾರ್ದು. ರೈಸ್ ನೋಡಿ ಎಷ್ಟು ಉದ್ರುದ್ರಿಯಾಗಿ ಬಂದಿದೆ. ಅದೇ ರೀತಿ ತಳ ಸ್ವಲ್ಪನೂ ಹಿಡಿದಿಲ್ಲ, ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ ಒಂದು ಲೇಯರ್ ಮಾತ್ರ ನಾವು ಮಿಕ್ಸ್ ಮಾಡ್ದಂಗೆ ಹಾಗೆ ತೆಗ್ದಿದ್ದೀವಿ. ಈ ರೀತಿ ಒಂದು ಅರ್ಧ ಭಾಗ ಖಾಲಿ ಆಗಿದೆ. ನೆಕ್ಸ್ಟು ಒಂದು ಸ್ವಲ್ಪನೇ ರೈಸ್ನ ಮಸಾಲೆ ಜೊತೆಗೆ ಒಂದು ಸತಿ ಅಷ್ಟೇ ಜಸ್ಟ್ ಈ ರೀತಿ ಮಿಕ್ಸ್ ಮಾಡಿ ಸರ್ವ್ ಮಾಡಬೇಕು. ತುಂಬ ಮಿಕ್ಸ್ ಮಾಡಬಾರ್ದು ದಮ್ ಬಿರಿಯಾನಿನ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ದಮ್ ಬಿರಿಯಾನಿ ಮಾಡೋದು ಅಂತ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದು ಪ್ರೊಸೀಜರ್ ಸ್ವಲ್ಪ ಲೆಂತಿ ಆಗಿದ್ರು ಟೇಸ್ಟ್ ತುಂಬ ಚೆನ್ನಾಗಿತ್ತು, ಅದಕ್ಕೆ ನಾನು ಈ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಚಿಕನ್ ನೋಡಿ ಕಂಪ್ಲೀಟಾಗಿ ಬೆಂದಿದೆ, ರೈಸು ಅಷ್ಟೇ ಉದ್ರುದ್ರಿಯಾಗಿ ಪರ್ಫೆಕ್ಟಾಗಿ ಬೆಂದಿದೆ.
ಇದ್ರ ಜೊತೆಗೆ ಕಾಂಬಿನೇಷನಾಗಿ ಒಂದು ಸಿಂಪಲಾಗಿ ರಾಯ್ತ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ, ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಮತ್ತು ಮಟನ್ ಗ್ರೇವಿ ನೀವು ಯಾವುದ್ರ ಜೊತೆಗಾದರೂ ಸರ್ವ್ ಮಾಡ್ಬೋದು. ಈ ರೆಸಿಪಿನ ನಿಮ್ಮ ಮನೇಲೂ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಚಿಕನ್ ದಮ್ ಬಿರಿಯಾನಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.